ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರೆ ಟೆಕ್ನೋಪ್ರೊಪ್ಟಿವ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ನೀವು ನಿಮ್ಮ ಇನ್ಸ್ಟಾಗ್ರಾಮ್ದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಆಗಲಿ ಬೇರೆಯವರು ಯಾರೇ ಆಗಲಿ ನಿಮಗೆ ಸುಮ್ಮನೆ ಮೆಸೇಜ್ ಮಾಡ್ತಾ ಇರ್ತಾರೆ. ನೀವು ಆನ್ಲೈನಲ್ಲಿ ಇರ್ತೀರಾ, ಅವರಿಗೆ ಆಫ್ಲೈನ್ ತೋರಿಸ್ಬೇಕು. ಯಾಕಂದರೆ ನೀವು ಆಫ್ಲೈನು ನೆಟ್ ಆಫ್ ಮಾಡಿಟ್ರೆ ನಿಮ್ಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಮೆಸೇಜ್ ಮಾಡೋರು ಇದ್ದರೆ ಅವ್ರ ಮೆಸೇಜ್ ಕೂಡ ಬರಲ್ಲ. ಸೊ ನೀವು ಆನ್ಲೈನಲ್ಲಿ ಇದ್ದರೂ ಕೂಡ ಅವರಿಗೆ ಆಫ್ಲೈನ್ ಆಗಿ ತೋರಿಸ್ಬೇಕು. ಅದನ್ನು ಯಾವ ಥರ ಮಾಡಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಅದ್ರ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಬನ್ನಿ, ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡಿ, ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ. ನಾನು ಪ್ರೊಫೈಲ್ ಓಪನ್ ಮಾಡಿದ್ದೀನಿ. ಇನ್ನೂ ನೀವು ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನೋಡಿ, ನೀವು ನಿಮ್ಮ ಹೋಮ್ ಪೇಜ್ ಇದೆಯಲ್ಲ, ಇದ್ದಾಗ ಇಲ್ಲಿ ಮೇಲೆ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಸ್ವಲ್ಪ ಇಲ್ಲಿ ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೈ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇಷ್ಟೊಂದು ಆಪ್ಷನ್ ಬಂತು. ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಆಫ್ಲೈನ್ ಮಾಡಬೇಕು, ಅದನ್ನು ಯಾವ ಥರ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಆಪ್ಷನ್ ಚೂಸ್ ಮಾಡೋದು. ಇಲ್ಲಿ ಹೂ ಕ್ಯಾನ್ ಸಿ ಯು ಆರ್ ಆನ್ಲೈನ್ ಅಂತ ತೋರಿಸ್ತಾ ಇದೆಯಲ್ಲ, ನೀವೇನು ಮಾಡಬೇಕು, ಇಲ್ಲಿ ಶೋ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಶೋ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತಿದೆ. ನಂದು ಆನ್ ಇದೆ. ಇದು ಆನ್ ಇದ್ದರೆ ಅವರಿಗೆ, ನಾನು ಆನ್ಲೈನಲ್ಲಿದ್ದರೆ ಅವರಿಗೆ ಆನ್ಲೈನ್ ಅಂತ ತೋರಿಸುತ್ತೆ. ಬೈ ಚಾನ್ಸ್ ನಾನು ಇದನ್ನು ಆಫ್ ಮಾಡಿಬಿಟ್ರೆ ಅವರಿಗೆ ನಾನು ಆನ್ಲೈನಲ್ಲಿ ಇದ್ದರೂ ಕೂಡ ಅವರಿಗೆ ಆಫ್ಲೈನ್ ಥರನೇ ತೋರಿಸುತ್ತೆ. ಸೊ ನೀವು ಈ ಥರ ನಿಮಗೆ ಆಫ್ಲೈನ್ ಮಾಡೋದಿದ್ರೆ ನೀವು ಈ ಥರ ಮಾಡಿ. ಇಲ್ಲಪ್ಪ ನಮಗೇನು ತೊಂದರೆ ಇಲ್ಲ, ನಾವು ಆನ್ಲೈನ್ ಇದ್ದರೆ ಆನ್ಲೈನೇ ತೋರಿಸಲಿ ಅವ್ರಿಗೆ ಅಂತಿದ್ರೆ ಆನ್ಲೈನ್ ಮಾಡಿ. ನಾನಂತರೂ ಆನ್ಲೈನಲ್ಲಿ ಆನ್ ಮಾಡಿ ಇಕ್ಕಿದ್ದೀನಿ. ಇದು ನಿಮ್ಮ ಇಷ್ಟ, ಆಫ್ ಮಾಡೋದು ಅಥವಾ ಆನ್ ಮಾಡೋದು ನಿಮ್ಮ ಇಷ್ಟ. ನಾನು ಹೇಳ್ಕೊಟ್ಟಿದ್ದೀನಿ. ಈ ಥರ ನೀವು ಆನ್ಲೈನ್ ಇದ್ದರೂ ಕೂಡ ಆಫ್ಲೈನ್ ಈ ಥರ ತೋರಿಸ್ಬೋದು. ಆಪ್ಷನ್ನ ಚೂಸ್ ಮಾಡಿದ್ರೆ ಅವರಿಗೆ ಆಫ್ಲೈನ್ ಅಂತಲೇ ತೋರಿಸುತ್ತೆ. ಸೊ ನಾನು ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.